ಮೆಕ್ಸಿಕನ್ ಲಾನ್ ಗ್ರಾಸ್, ಅದು ನ್ಯಾಚುರಲ್ ಗ್ರಾಸ್. 12 ವರ್ಷ 13 ವರ್ಷದವರೆಗೂ ಬಳಕೆ ಬರುತ್ತೆ. 6 ತಿಂಗಳಿಗೆ ವರ್ಷಕ್ಕೆ ಒಂದ್ಸತಿ ಟ್ರಿಮ್ಮಿಂಗ್ ಹೊಡ್ಕೊಂಡ್ರೆ 10 ವರ್ಷ ಆಗ್ಲಿ ಹಿಂಗೆ ಇರುತ್ತೆ. ಪರ್ಲ್ ಗ್ರಾಸ್ ಅಂತ 12.50 ಪೈಸೆ ಇದೆ, ಮೆಕ್ಸಿಕನ್ 10 ರೂಪೀಸ್ ಇದೆ, ಬರ್ಮಡಾ 8 ರೂಪೀಸ್ ಇದೆ, ಎಲಿಫೆಂಟ್ ಗ್ರಾಸ್ 12.50 ಪೈಸೆ ಇದೆ. ರೆಡಿ ಮಾಡ್ಕೊಡ್ಬೇಕಂದ್ರೆ ಇಮಿಡಿಯೇಟ್ಲಿ ಹೋಗ್ತಾ ಇರ್ತೀವಿ, ರೆಡಿ ಮಾಡ್ಕೊಟ್ಬಿಟ್ಟು ಬರ್ತಾ ಇರ್ತೀವಿ. ಫುಟ್ಬಾಲ್ ಗ್ರೌಂಡ್ ಅಲ್ಲಿ ನಾಟಿ ಮಾಡ್ಕೊಡ್ತೀವಿ. ನಮ್ದೇ 3 ತಿಂಗಳು ಮೇಂಟೆನೆನ್ಸ್ ಇರುತ್ತೆ. ಬೆಂಗಳೂರು ಎಲ್ಲಾದ್ರೂ ಪರವಾಗಿಲ್ಲ 25 ಮ್ಯಾಟು 30 ಮ್ಯಾಟ್ ಆದ್ರೂ ಡೆಲಿವರಿ ಕೊಡ್ತೀವಿ. ಒಂದು ದಿವಸಕ್ಕೆ ಮಿನಿಮಮ್ 50,000 ಕೊಟ್ಟರು 100% ಡೆಲಿವರಿ ಮಾಡ್ತೀವಿ. ಆಪಲ್ ಕಂಪ್ನಿಯಲ್ಲೂ ದೊಡ್ಡ ಕಂಪ್ನಿಗಳಲ್ಲಿ ಎಲ್ಲಾ ಕಡೆನೂ ಕೆಲಸ ಮಾಡ್ತೀವಿ. ಬಂಪರ್ ಲಾಟ್ರಿ ಇದ್ದಂಗೆ ಅವರೆಲ್ಲ ಡಬಲ್ ರೇಟ್ ಹಾಕ್ತಾರೆ, ಕಡಿಮೆ ರೇಟ್ ಕೊಡ್ತಾ ಇದೀನಲ್ಲ. ನಾವಿವತ್ತು ನಿಮ್ಮನ್ನ ಒಂದು ಬ್ಯೂಟಿಫುಲ್ ಜಾಗವನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಕರ್ಕೊಂಡ್ ಬಂದಿದ್ದೀವಿ. ನೀವು ನೋಡಿರ್ತೀರಾ, ನನ್ನ ಸುತ್ತಮುತ್ತ ಇರೋದನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಈ ತರ ಮ್ಯಾಟ್ಸ್ ನೀವೆಲ್ಲೆಲ್ಲಿ ನೋಡಿರ್ತೀರಾ, ರೆಸ್ಟೋರೆಂಟ್ಸ್ ಅಲ್ಲಿ ಮತ್ತೆ ಸ್ಪೋರ್ಟ್ಸ್ ಗ್ರೌಂಡ್ಸ್ ಅಲ್ಲಿ ಕೂಡ ನೋಡಿರ್ತೀರಾ. ಸೊ ಈ ತರ ಆದ್ರೆ ಅಲ್ಲಿ ಫೇಕ್ ಆಗಿರೋದು ಅಂದ್ರೆ ಪ್ಲಾಸ್ಟಿಕ್ ಗ್ರಾಸ್ ನ ಕೂಡ ನೀವು ನೋಡಿರ್ತೀರಾ. ನಾನಿವತ್ತು ತೋರ್ಸೋಕ್ ಬಂದಿರೋದು ಮೆಕ್ಸಿಕನ್ ಲಾನ್ ಗ್ರಾಸ್, ಅದು ನ್ಯಾಚುರಲ್ ಗ್ರಾಸ್. ಬರೀ ಈ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾರೆ. ನನ್ನ ಜೊತೆ ನಂದೀಶ್ ಸರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್ ಅವರೇ, ನಮ್ಮ ಹೆಸರು ನಂದೀಶ್ ಅಂತ. ಇದು ಮೇಡಮ್ ನೋಡಿ ಮೇಡಮ್ ಅವರೇ, ಮೆಕ್ಸಿಕನ್ ಲಾನ್ ಗ್ರಾಸ್ ಅಂತ. ಇನ್ನೊಂದು ಬರ್ಮೋಡಾ ಗ್ರಾಸ್ ಬಂದಿರುತ್ತೆ, ಎಲಿಫೆಂಟ್ ಗ್ರಾಸ್ ಇದೆ. ನೆಕ್ಸ್ಟ್ ನಾನು ಎಲಿಫೆಂಟ್ ಗ್ರಾಸ್, ಪರ್ಲ್ ಗ್ರಾಸ್ ಎಲ್ಲ ಅಲ್ಲೇ ಇದೆ, ತೋರಿಸ್ತೀನಿ. ನಮ್ಮ ಹತ್ರ ಕೇರಳ, ತಮಿಳ್ನಾಡು, ಹೈದರಾಬಾದ್ ಎನಿವನ್ ಎಲ್ಲಾ ಕಡೆನೂ ನಮ್ ಕಡೆಯಿಂದಾನೇ ಹೋಗುತ್ತೆ ಮೆಟೀರಿಯಲ್. ಬರೀ ಬೆಂಗಳೂರು ಒಂದೇ ಅಲ್ಲ, ಮಾತ್ರ ಅಲ್ಲ, ಎಲ್ಲಾ ಕಡೆನೂ ಹೋಗುತ್ತೆ ಮೇಡಮ್. ಓಕೆ. ಸೊ ಎಷ್ಟು ವರ್ಷ ಇದು ಬಾಳಿಕೆ ಬರುತ್ತೆ ಸರ್? ಮೇಡಮ್ ಇದು 12 ವರ್ಷ 13 ವರ್ಷದವರೆಗೂ ಬಳಕೆ ಬರುತ್ತೆ. ನೀವು ಮೇಂಟೈನ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಹೆಂಗ್ ಮೇಂಟೈನ್ ಮಾಡೋದು ಅಂದ್ರೆ ಹೇಗೆ ಮೇಡಮ್ ಅವರೇ? ಒಂದು 6 ತಿಂಗಳಿಗೆ ವರ್ಷಕ್ಕೆ ಒಂದ್ಸತಿ ಟ್ರಿಮ್ಮಿಂಗ್ ಹೊಡ್ಕೊಂಡ್ರೆ 10 ವರ್ಷ ಆಗ್ಲಿ ಹಿಂಗೆ ಇರುತ್ತೆ, 10-15 ವರ್ಷ ಆಗ್ಲಿ ಹಿಂಗೆ ಇರುತ್ತೆ ಲಾನ್. ಓಕೆ. ಸೊ ಹಂಗೆ ವಾಶ್ ಮಾಡೋದು, ತುಳ್ದಾಡೋದು ಏನ್ ಮೇಡಮ್ ಹೆಂಗ್ ತುಳ್ದಾಡಿದ್ರು ನೀರ್ ಹಾಕಿದ್ರೆ ಕೆಳಗಡೆ ಹೊರಟ್ಬಿಡುತ್ತೆ ಲಾನ್. ಓಕೆ. ಇದು ಕಲರ್ ಎಲ್ಲ ಶೇಡ್ ಆಗಿರೋದೆಲ್ಲ ಸೂಪರ್ ಆಗಿ ಬಂದ್ಬಿಡುತ್ತೆ. ಸೊ ಇದನ್ನ ಮೆಕ್ಸಿಕನ್ ಲಾನ್ ಗ್ರಾಸ್ ಅಂತ. ಸೊ ಹೆಂಗ್ ಮೇಂಟೈನ್ ಮಾಡ್ತೀರಾ ಸರ್ ನೀವು ಇದನ್ನ ಗ್ರೋ ಮಾಡಕ್ಕೆ? ಎಷ್ಟು ಜನ ನಿಮ್ಗೆ ಕೆಲಸಕ್ಕೆ ಹೆಲ್ಪ್ ಮಾಡೋರು? ನಮ್ಮ ಹತ್ರ ಒಂದು 50 ಜನ ಇದ್ದಾರೆ. 50 ಜನ ಲೇಬರ್ ಇದ್ದಾರೆ. ಎನಿ ಟೈಮ್ ಈಗ ನಮ್ಗೆ ಈಗ ರೆಡಿ ಮಾಡ್ಕೊಡ್ಬೇಕಂದ್ರೆ ಇಮಿಡಿಯೇಟ್ಲಿ ಹೋಗ್ತಾ ಇರ್ತೀವಿ, ರೆಡಿ ಮಾಡ್ಕೊಟ್ಬಿಟ್ಟು ಬರ್ತಾ ಇರ್ತೀವಿ, ಹಾಸ್ ಕೊಡ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಈಗ ಫುಟ್ಬಾಲ್ ಗ್ರೌಂಡ್ ಅಲ್ಲಿ ನಾಟಿ ಮಾಡ್ಕೊಡ್ತೀವಿ. ನಮ್ದೇ 3 ತಿಂಗಳು ಮೇಂಟೆನೆನ್ಸ್ ಇರುತ್ತೆ. ಅದಕ್ಕೆ ಎಲ್ಲಾ ತರನು ಮಾಡ್ತೀವಿ ಮೇಡಮ್. ಸೊ ಫುಟ್ಬಾಲ್ ಗ್ರೌಂಡ್ ಅಲ್ಲೂ ಕೂಡ ನೀವು ಅದು ಬರ್ಮಡಾ ಅಂತ ಗ್ರಾಸ್ ಬರುತ್ತೆ, ಅದೇ ನಾವೇ ನಾಟಿ ಮಾಡ್ಕೊಟ್ಬಿಟ್ಟು ಬೆಳೆಸ್ಕೊಟ್ಬಿಟ್ಟು ಬರ್ತೀವಿ ಮೇಡಮ್ ಅವರೇ. 3 ಮಂತ್ಸ್ ನಮ್ದೇ ಮೇಂಟೈನ್ ಇರುತ್ತೆ. ಇಲ್ಲ ಓನ್ಲಿ ನಾಟಿ ಮಾಡ್ಕೊಟ್ರಿಂದ ನಾಟಿ ಒಂದೇ ಮಾಡ್ಕೊಡ್ತೀವಿ. ಎಸ್ ಸರ್. ಇವಾಗ ನೀವು ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಎಷ್ಟು ಎಕರೆ ಅಥವಾ ಎಷ್ಟು ಜಾಗ ಬೇಕಾಗುತ್ತೆ? ನಮ್ಮ ಅವರಲ್ಲೇ ಒಂದು 150 ಎಕರೆ ಇದೆ ಮೇಡಮ್ ಅವರೇ. ಇಮಿಡಿಯೇಟ್ಲಿ ಅವ್ರು ಹೇಳಿದ ತಕ್ಷಣ ಸಪ್ಲೈ ಕೊಡ್ತಾ ಇರ್ತೀವಿ ಮೇಡಮ್ ಅವರೇ. ಇಲ್ಲಿ ಒಂದೇ ಕಡೆ ಅಲ್ಲ, ಎಲ್ಲಾ ಕಡೆನೂ ಕಳಿಸ್ತಾ ಇರ್ತೀವಿ. ನಮ್ಮ ಹತ್ರ ಹೋಲ್ಸೇಲ್ ರೇಟ್ ಅಲ್ಲೇ ಬಂಪರ್ ಲಾಟ್ರಿ ಇರೋದಂಗೆ. ಬೇರೆ ಡೀಲರ್ಸ್ ಹತ್ರ ಹೋಗ್ತಾರೆ, ನಾವು ಡೈರೆಕ್ಟ್ ಓನರ್ ಇದ್ದಂಗೆ ಡೈರೆಕ್ಟ್ ಕಳಿಸ್ತಾ ಇರ್ತೀವಿ. ಡೀಟೇಲ್ ಆಗಿ ಹೇಳಿ ಸರ್, ಯಾರಾದ್ರೂ ತಗೋಬೇಕು ಅನ್ನೋರ್ಗೆ ಹೋಲ್ಸೇಲ್ ರೇಟ್ ಅಂದ್ರೆ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ? ಮೇಡಮ್ 8 ರೂಪೀಸ್ ಇಂದಾನು ಸ್ಟಾರ್ಟ್ ಆಗುತ್ತೆ. ಬರ್ಮಡಾ ಅನ್ನೋದು 8 ರೂಪೀಸ್ ಇದೆ, ಪರ್ಲ್ ಗ್ರಾಸ್ 12.50 ರೂಪೀಸ್ ಇದೆ. ಇನ್ನ ಕಡಿಮೆ ಆದ್ರೆ ಕಡಿಮೆ ಕೊಡ್ತೀವಿ. ಈಗ ಲೋ ಕ್ವಾಲಿಟಿ ಮೆಕ್ಸಿಕನ್ ಅಂತ ಇರುತ್ತೆ, ಲೋ ಕ್ವಾಲಿಟಿ ಆದ್ರೆ 9.50 ಪೈಸೆ ಕೊಡ್ತೀವಿ. ನಂಬರ್ 1 ಕ್ವಾಲಿಟಿ ಆದ್ರೆ 11 ರೂಪೀಸ್ ಇದೆ, 10.50 ಇದೆ. ರೇಟ್ ಏರಿಯೇಷನ್ ಆಗ್ತಾ ಇರುತ್ತೆ. ಸೊ ಒಂದ್ಸಲಿ ಅವ್ರು ತಗೊಂಡ್ರು ಅಂದ್ರೆ ಇಷ್ಟು ಇಂಚೆ ತಗೋಬೇಕು ಆತರ ಏನಾದ್ರು ಇದೆಯಾ? ಅಲ್ಲ, ಮಿನಿಮಮ್ ಅಂದ್ರೆ ಕರ್ನಾಟಕದಲ್ಲಿ ಅಂದ್ರೆ ಈಗ ಬೆಂಗಳೂರು ಎಲ್ಲಾದ್ರೂ ಪರವಾಗಿಲ್ಲ 25 ಮ್ಯಾಟು 30 ಮ್ಯಾಟ್ ಆದ್ರೂ ಡೆಲಿವರಿ ಕೊಡ್ತೀವಿ. ರಾಯಚೂರು ಆ ತರದವ್ರು ಎಲ್ಲ ಫೋನ್ ಮಾಡ್ತಾರೆ, ಪದೇ ಫೋನ್ ಮಾಡ್ತಾ ಇರ್ತಾರೆ. ಮಿನಿಮಮ್ 3,000 ಇದ್ರೆ ಮಾತ್ರ ಅಲ್ಲಿ ಗಂಟೆ ಕಳ್ಸಕ್ ಆಗೋದು. ಮಿನಿಮಮ್ 3,000. ಇಲ್ಲ ಅವ್ರದೇ ಗಾಡಿ ಎತ್ಕೊಂಡು ಕಾರ್ ಎತ್ಕೊಂಡ್ ಬರ್ತೀವಿ ಅಂದ್ರೆ 25 ಮ್ಯಾಟ್ ಅಲ್ಲ 1 ಮ್ಯಾಟ್ ತಗೊಂಡ್ರು ನಾವು ಕೊಡ್ತೀವಿ, ಕಳಿಸ್ತೀವಿ. ಎಷ್ಟಾದ್ರೂ ತಗೊಂಡು ಹೋಗೋದು. ಹೌದು. ನೀವುನು ಕಳಿಸ್ಕೊಡ್ತೀರಾ? ಆದ್ರೆ ಮಿನಿಮಮ್ 2,000 3,000 ಅಡಿ ಇದ್ರೆ, ಸ್ಕ್ವೇರ್ ಫೀಟ್ ಇದ್ರೆ ಮಾತ್ರ ನಮ್ ಗಾಡಿ ಹೋಗುತ್ತೆ. ಇಲ್ಲ ಅಂದ್ರೆ ಅವರೇ ಗಾಡಿ ಮಾಡ್ಕೊಂಡ್ ಬಂದ್ಬಿಡ್ಬೇಕು. 25 ಮ್ಯಾಟ್ 30 ಮ್ಯಾಟ್ ಆದ್ರೆ ಲೋಕಲ್ ನರ್ಸರಿಯಲ್ಲೇ ತಗೊಂಡ್ಬಿಡ್ಲಿ. ಅವರು 50% ನೀವು ಕ್ಯಾಶ್ ಕೊಡೋದು ಅಥವಾ ಅಲ್ಲ ಪೂರ್ತಿ ಇಲ್ಲಿ ಕ್ಲಿಯರ್ ಮಾಡಿದ್ಮೇಲೆ ಮೆಟೀರಿಯಲ್ ಹೋಗುತ್ತೆ. ಅವ್ರು ಯಾರು ಅಂತ ನಾವು ನೋಡೇ ಇರಲ್ಲ ಅಲ್ವಾ? ಖಂಡಿತ. ಸೂಪರ್. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ಬೇಕು ಅಂದ್ರೆ ಹೆಂಗ್ ಮೇಂಟೈನ್ ಮಾಡ್ಬೇಕು ಸರ್ ನೀವು ಇದನ್ನ ಗ್ರೋ ಮಾಡಿರೋರಾಗಿರೋದ್ರಿಂದ? ಹೌದು ಮೇಡಮ್, ನಾವು ನಾಟಿ ಮಾಡಿ ಒಂದು 6 ತಿಂಗಳಿಗೆ ಈ ಬೆಳೆ ಬರೋದು ಮೇಡಮ್ ಅವರೇ. ನಾವು ಮೆಡಿಸಿನ್ ಕೊಡ್ತೀವಿ, ಕಳೆ ಕೀಳ್ತೀವಿ, ಎಲ್ಲ ನೀಟಾಗಿ ಬಂದ ಮೇಲೆ 6 ತಿಂಗಳಾದ್ಮೇಲೆ ಮ್ಯಾಟ್ ಫಿನಿಶಿಂಗ್ ಬಂದ್ಬಿಡುತ್ತೆ. ಇದು ಮೆಕ್ಸಿಕನ್ ಅಂತ. ಬರ್ಮಡಾ ಎಲ್ಲ 2 ಮಂತ್ಗೆ ಬಂದ್ಬಿಡುತ್ತೆ, 2.5 ತಿಂಗಳಿಗೆ ಬಂದ್ಬಿಡುತ್ತೆ. ಪರ್ಲ್ ಗ್ರಾಸ್ 2.5 ತಿಂಗಳಿಗೆ ಬಂದ್ಬಿಡುತ್ತೆ.
ಇದು ಮೆಕ್ಸಿಕನ್ ಅಂದ್ರೆ ಇಲ್ಲ ನಂಬರ್ 1 ಕ್ವಾಲಿಟಿ ಮೇಡಮ್ ಇದು. ಸೊ ಇವಾಗ ನಾವು ನೋಡ್ತಾ ಇರ್ತೀವಿ ಎಲ್ಲ ನ್ಯಾಚುರಲ್ ನ ಬಿಟ್ಬಿಟ್ಟು ಪ್ಲಾಸ್ಟಿಕ್ ನ ಯೂಸ್ ಮಾಡ್ತಾರೆ. ಸೊ ಇದ್ ನೋಡಿದ್ರೆ ನಿಜವಾಗ್ಲೂ ಎಷ್ಟು ಸೂಪರ್ ಆಗಿದೆ. ಎಲ್ಲರೂ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಹೌದು, ಆ ವೈಬ್ ಹಂಗೆ ಬಂದ್ಬಿಡುತ್ತೆ. ನ್ಯಾಚುರಲ್ ಅನ್ನೋದಕ್ಕೂ ಪ್ಲಾಸ್ಟಿಕ್ ಯೂಸ್ ಮಾಡೋದಕ್ಕೂ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಇನ್ನ ಯಾವ್ಯಾವ ಜಾಗಗಳಲ್ಲಿ ಇದನ್ನ ತಗೊಂಡೋಗಿ ಯೂಸ್ ಮಾಡ್ಬೋದು ಅಂತ? ಇದು ಫುಟ್ಬಾಲ್ ಗ್ರೌಂಡು, ವಾಲಿಬಾಲ್ ಗ್ರೌಂಡು, ಈಗ ರೆಸ್ಟೋರೆಂಟು, ಮನೆ ಮುಂದೆ ಸಣ್ಣ ಪುಟ್ಟ ಜಾಗ ಇದ್ರು ಲುಕ್ ಆಗಿ ಸೂಪರ್ ಆಗಿ ಕಾಣಿಸುತ್ತೆ ಹಾಕ್ಸ್ಬಿಟ್ರೆ. ಓಕೆ ಓಕೆ ಓಕೆ. ಸೊ ಇದು ಹಾಕಿದ್ರೆ ಕಳೆ ಬರನೇ ಚೇಂಜ್ ಆಗ್ಬಿಡುತ್ತೆ. ಸರ್, ಈ ಗ್ರಾಸಸ್ ಅಲ್ಲಿ ಇನ್ನು ಎಷ್ಟೊಂದು ವೆರೈಟೀಸ್ ಇದೆ ಅಂತ ಹೇಳೋದಾದ್ರೆ? ಮೇಡಮ್ ಅವ್ರೆ, ನಮ್ಮ ಹತ್ರ ಮೆಕ್ಸಿಕನ್ ಇದೆ. ಇದೇ ಮೆಕ್ಸಿಕನ್ ಅಂದ್ರೆ ಓಕೆ. ಅಲ್ಲಿ ಎಲಿಫೆಂಟ್ ಗ್ರಾಸ್ ಇದೆ, ಪರ್ಲ್ ಗ್ರಾಸ್ ಡೌನ್ ಅಲ್ಲಿ ಇದೆ. ನೋಡೋಣ ಬನ್ನಿ. ಯಾವ್ಯಾವ್ದಿದೆ ಅಂದ್ರೆ ಮೆಕ್ಸಿಕನ್ ಒಂದು, ಮೆಕ್ಸಿಕನ್ ಇದೆ, ಪರ್ಲ್ ಗ್ರಾಸ್ ಇದೆ, ಎಲಿಫೆಂಟ್ ಗ್ರಾಸ್ ಇದೆ, ಬರ್ಮಡ ಇದೆ. ಇನ್ನೊಂದ 5-6 ಕಿಲೋಮೀಟರ್ ಮುಂದೆ ಹೋಗ್ಬೇಕು. ಅದು ಗೊತ್ತಾಗುತ್ತಾ ವ್ಯತ್ಯಾಸ? ಹೌದೌದು, ಇದೇ ರೀತಿ ಸಣ್ಣ ಇರುತ್ತೆ ಮೆಕ್ಸಿಕನ್ ಅಂದ್ರೆ. ಅದು 2.5 ತಿಂಗಳು 3 ತಿಂಗಳಿಗೆಲ್ಲ ಬಂದ್ಬಿಡುತ್ತೆ ಬರ್ಮಡ ಅಂದ್ರೆ. ಇದು ಮೆಕ್ಸಿಕನ್. ಇದು 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 ಇಲ್ಲಿದೆ ನೋಡಿ, ನೆಳ್ಳಲ್ಲಿ ಬೆಳೆಯ ಲಾನ್ ಇದು. ನೋಡ್ತಾ ಇರ್ತೀವಿ ಈ ತರನು ಇರುತ್ತೆ ಅಲ್ವಾ ಕೆಲವೊಂದು. ಹೌದೌದು, ಈ ಪಾರ್ಕ್ಸ್ ಅಲ್ಲಿ ಎಲ್ಲ ಇರುತ್ತೆ. ಹೌದೌದು. ಇದು ನೆಳ್ಳಲ್ಲೂ ಬರುತ್ತೆ, ಬಿಸಿಲಲ್ಲೂ ಬರುತ್ತೆ. ಇದು ಕಲ್ಲಿದ್ದಂಗೆ ಎಲ್ಲಾನು ಹಾಕಿ ನೆಳ್ಳಲ್ಲಿ ಹಾಕಿದ್ರು ಬರುತ್ತೆ, ಬಿಸಿಲಲ್ಲಿ ಹಾಕಿದ್ರು ಬರುತ್ತೆ. ನೀರು ಎಲ್ಲ ಹೆಂಗ್ ಮೇಂಟೈನ್ ಇದು ಮಾಡ್ತೀವಿ? ಡೈಲಿ ಒಂದೊಂದ್ ಟೈಮ್ ನೀರ್ ಹಾಕ್ಬೇಕಾಗುತ್ತೆ. ಡೈಲಿ ಒಂದೊಂದ್ ಟೈಮ್ ನೀರ್ ಹಾಕ್ಬೇಕಾಗುತ್ತೆ. ಇದ್ರ ಹೆಸರು ಏನ್ ಹೇಳಿದ್ರಿ? ಪರ್ಲ್ ಗ್ರಾಸ್. ಪರ್ಲ್ ಗ್ಲಾಸ್ ಅಂದ್ರೆ ಗ್ರಾಸ್ ಅಂದ್ರೆ ಇದೇನೆ. ಓಕೆ. ಸೊ ಇದನ್ನು ಕೂಡ ಜನ ತಗೊಂಡು ಹೋಗ್ಬೋದು, ನೀವು ಅವ್ರಿಗೆ ಡೆಲಿವರ್ ಮಾಡ್ಕೊಡ್ತೀರಾ? ನೆರಳಲ್ಲೂ ಇದ್ರೂನು ಓಕೆ, ಒಳಗಡೆ ಜಾಗಗಳಲ್ಲೂ ಹಾಕೋಬಹುದು ಇದನ್ನ. ಹೌದು. ಓಕೆ, ಸೂಪರ್ ಸರ್. ಅದೊಂದ್ ವೆರೈಟಿ ಆಯ್ತು. ಮತ್ತೆ ಈ ಜಾಗ ಕರ್ಕೊಂಡ್ ಬಂದಿದ್ದೀರಾ, ಇದ್ರ ಹೆಸರು? ಇದು ನೆಳ್ಳಲ್ ಬೆಳೆ ಲಾನ್. ಇದು ಎಲಿಫೆಂಟ್ ಗ್ರಾಸ್ ಅಂತ. ಎಲಿಫೆಂಟ್ ಗ್ರಾಸ್. ಹೌದೌದು. ಯಾಕೆ ಶೇಡ್ ಗ್ರಾಸ್ ಆದ್ರೂ ನೆಳ್ಳಲ್ಲೂ ಬರುತ್ತೆ, ಬಿಸಿಲಲ್ಲೂ ಬರುತ್ತೆ ಅಂತ. ಸರ್, ಒಟ್ನಲ್ಲಿ ನೋಡ್ತಾ ಇದ್ರೆ ನೀವು ಎಷ್ಟು ವರ್ಷದಿಂದ ಇದನ್ನ ಶುರು? ಅದು ಒಂದು 13-14 ವರ್ಷದಿಂದನೂ ನಾನು ನಮ್ಮಣ್ಣ ಮಹಾದೇವ್ ಅಂತ ನಾ ಇಬ್ರು ಬೆಳೆಸ್ತಾನೆ ಇದೀವಿ. ಮೊದ್ಲು ನೀವಿಬ್ರು ಶುರು ಮಾಡಿ? ಫಸ್ಟ್ ನಮ್ಮ ಅಣ್ಣವರು ಸ್ಟಾರ್ಟ್ ಮಾಡಿದ್ದು ಮಹಾದೇವ್ ಅಂತ. ಅವರು ನಮ್ಗೊಂದ್ ಸ್ವಲ್ಪ ವಿದ್ಯೆ ಕಲ್ಸ್ಕೊಟ್ರು, ಅವರಿಂದ ನಾವು ಕಲ್ತ್ಕೊಂಡಿದ್ದು. ಸೊ ಇಬ್ರು ಮಾಡಿದ್ರೆ ಇವಾಗ 50 ಜನ ನಿಮ್ಮ ಅಂಡರ್? ಹೌದು, 50-60 ಜನ. ನನ್ನ ಹತ್ರ 50 ಜನ ಇದಾರೆ, ನಮ್ಮ ಅಣ್ಣವ್ರ ಹತ್ರ 50 ಜನ ಇದಾರೆ. ಓ, ಹಂಗೆ. ಬೇರೆ ಕಡೆ ಅವರು ಅಣ್ಣವ್ರು ಬೇರೆ ಕಡೆ ಕೆಲಸ ಮಾಡ್ತಿದ್ದಾರೆ, ನನ್ನ ಹತ್ರ 50 ಜನ ಸಪರೇಟ್ ಇದ್ದಾರೆ. ಕೆಲಸಗಾರರಿಗೆ ಯೂಸ್ ಆಗುತ್ತಾ? 100% ಯೂಸ್ ಆಗುತ್ತೆ. ಯಾವ ರೀತಿ ಅವರಿಗೆ ಸಹಾಯ ಆಗುತ್ತೆ ಸರ್? ಈಗ ಅವ್ರ ಕೆಲ್ಸಗಳಿರಲ್ಲ, ಏನು ಇರಲ್ಲ, ಬಂದು ಕೆಲಸ ಕೇಳ್ಕೊಂತಾರೆ, ಕೆಲಸ ಕೊಡ್ತೀವಿ. ಸೊ ಅವರಿಗೆಲ್ಲ ಫೈನಾನ್ಷಿಯಲಿ ಎಲ್ಲ ಸಪೋರ್ಟಿವ್ ಎಲ್ಲ ಕಡೆನೂ ಇದೆ. ಇವಾಗ ಅವ್ರು ಇಲ್ಲಿಂದ ಕಲ್ತ್ಕೊಂಡು ಹೋಗಿ ಬೇರೆ ಅವ್ರು ಸಪರೇಟ್ ಆಗಿ ಕೆಲಸ ಮಾಡೋ ತರ ಇರುತ್ತೆ? ಆ ತರ ಮಾಡಿದ್ರೆ ಮಾಡ್ಕೊಂಡ್ಲಿ ಏನ್ ಬೇಜಾರಿಲ್ಲ. ಎಲ್ಲಾರು ಔಟ್ ಆಫ್ ಸ್ಟೇಟ್ ಅವರೇ ಇದಾರೆ. ಹೌದು, ನಾವು ನೋಡ್ದಂಗೆ ಔಟ್ ಆಫ್ ಸ್ಟೇಟ್ ಅವ್ರಿಗೆ ಇವರು ಕೆಲಸ ಕೊಟ್ಟು ಇಲ್ಲಿ ಕೆಲಸನ ಕಲಿಸ್ತಾ ಇದಾರೆ. ಅಂಡ್ 50 ಜನ ಕೆಲಸ ಮಾಡ್ತಾ ಇದಾರೆ ಇವ್ರ ಅಂಡರು. ಸೊ ಇದನ್ನ ಎಲ್ಲೆಲ್ಲಿ ಅಂದ್ರೆ ಎಷ್ಟನ್ನ ಅವರು ಡೆಲಿವರ್ ಮಾಡ್ತೀರಾ ನೀವು ಅವ್ರು ಆರ್ಡರ್ ಮಾಡಿದ್ರೆ? ಒಂದು ದಿವಸಕ್ಕೆ ಮಿನಿಮಮ್ 50,000 ಕೊಟ್ಟರು 100% ಡೆಲಿವರಿ ಮಾಡ್ತೀವಿ. ಓಕೆ. ಟ್ರಾನ್ಸ್ಪೋರ್ಟ್, ಚಂದನ್ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ಬಿಟ್ಟು ಹಿಂದೆ ಸತಿ ಹೇಳ್ತಾ ಇದ್ರು, ನಮ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಹೇಳಲಿಲ್ಲ ಅಂತ. ಚಂದನ್ ಟ್ರಾನ್ಸ್ಪೋರ್ಟ್ ಅವರೇ ಅವ್ರ ಕಡೆಯಿಂದನೂ ಗಾಡಿ ತಗೊಳ್ಳಿ. ಚಂದನ್ ಟ್ರಾನ್ಸ್ಪೋರ್ಟ್ ಅಂತ ನಮ್ಮ ಫ್ರೆಂಡ್ ಅವರೇ, ಅವ್ರ ಕಡೆಯಿಂದ ಗಾಡಿಗಳು ಬರ್ತವೆ. ಅವ್ರ ಕಡೆಯಿಂದ ಗಾಡಿ ತಗೊಂಡು ಬೇಕಿದ್ರೆ ಅವ್ರ ಜಾಗಕ್ಕೆ ಅವ್ರು ಕರ್ಸ್ಕೋಬಹುದು. ಹೌದು. ಸೊ ಇಲ್ಲೇ ಬರೀ ಕರ್ನಾಟಕ ಅಥವಾ ಬೆಂಗಳೂರು ಅಂತ ಅಲ್ಲ, ಎಲ್ಲಿಂದ ಬೇಕಿದ್ರು ನಾವು ಬಂದು ತಗೊಂಡು ಹೋಗ್ಬೋದು ಈ ಗ್ರಾಸ್ ಅಲ್ವಾ ಸರ್? ಹೌದು. ಮತ್ತೆ ನೀವು ಅವಾಗ್ಲೇ ಹೇಳ್ತಿದ್ರಿ ಆಪಲ್ ಅಂತ ಏನೋ ಅಲ್ಲಿ? ಹೌದು, ಆಪಲ್ ಕಂಪ್ನಿಯಲ್ಲೂ ದೊಡ್ಡ ಕಂಪ್ನಿಗಳಲ್ಲಿ ಎಲ್ಲಾ ಕಡೆನೂ ಕೆಲಸ ಮಾಡ್ತೀವಿ. ನೀವೇ ಹೋಗಿ ಅದನ್ನ ಗ್ರಾಸ್ ಎಲ್ಲ ನಾಟಿ ಮಾಡ್ಕೊಟ್ಬಿಟ್ಟು ಮೇಂಟೈನ್ ಮಾಡ್ಕೊಡ್ತೀವಿ 3 months ವರ್ಗು. ಸೊ ಒಂದು ಸಲ ಇದೆಲ್ಲ 2 ಮಂತ್ ಬಂದ್ಬಿಡುತ್ತೆ. ನೆಳ್ಳಲ್ಲೂ ಬರುತ್ತೆ, ಬಿಸಿಲಲ್ಲೂ ಬರುತ್ತೆ, ನಂಬರ್ 1 ಆಗಿರುತ್ತೆ. ಯಾವಾಗ್ಲೂ ನೀರು ಡೈಲಿ ನೀರ್ ಹಾಕ್ಲೇಬೇಕು. ಪ್ರತಿಯೊಂದು ಲಾನ್ಗೂ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ನೀರ್ ಹಾಕ್ಬೇಕು, ಇಲ್ಲ ಶೇಡ್ ಆಗ್ತದೆ. ಇವಾಗ ಕೆಲವರು ಮನೆಯಲ್ಲೇನೆ ಸ್ವಿಮ್ಮಿಂಗ್ ಪೂಲ್ ಮಾಡೋದು, ಮತ್ತೆ ಪಾರ್ಕ್ ನ ಒಬ್ಬೊಬ್ರೆ ಮನೆಯಲ್ಲಿ ದೊಡ್ಡ ಮನೆ ಇಟ್ಕೊಂಡಿರೋರು ಮಾಡ್ತಾರೆ. ಅಂತವ್ರಿಗೆಲ್ಲ ಇದು ಒಳ್ಳೆ ಆಪ್ಷನ್. ಹೌದು, ಬಂಪರ್ ಲಾಟ್ರಿ ಇದ್ದಂಗೆ. ಅವರೆಲ್ಲ ಡಬಲ್ ರೇಟ್ ಹಾಕ್ತಾರೆ. ಕಡಿಮೆ ರೇಟ್ ಕೊಡ್ತಾ ಇದೀನಲ್ಲ, ಹೋಗಿ ಫಿಟ್ ಮಾಡ್ಕೊಡೋಕೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ನಮ್ದು ಈ ಸ್ಪಾಟ್ ಅಲ್ಲಿ ರೇಟ್ ಇರುತ್ತೆ, ಫಿಟ್ ಮಾಡ್ಕೊಡೋದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ. ಸುಮ್ನೆ ಡೀಲರ್ಸ್ ಹತ್ರ ಏನ್ ಹೋಗೋದು, ಡೈರೆಕ್ಟ್ ನಮ್ಮ ಹತ್ರನೇ ಬಂದ್ಬಿಟ್ರೆ ಕಡಿಮೆ ರೇಟ್ ಅಲ್ಲೇ ಹಾಕ್ಸ್ಕೊಟ್ಬಿಡ್ತೀವಿ. ಇನ್ನ ಚೆನ್ನಾಗೇ ಮಾಡ್ಕೊಟ್ಬಿಡ್ತೀವಿ ಕೆಲಸ. ಓಕೆ, ಸೂಪರ್. ಒಂದು ಸಲ ಇದನ್ನ ಫಿಟ್ ಮಾಡಿಸ್ಕೊಂಡ್ರೆ ಮತ್ತೆ ಇನ್ನ ಒಂದು 12
12-15 ವರ್ಷ ಬೇಕಿದ್ರು ನಾವೇ ಮೇಂಟೈನ್ ಮಾಡ್ಕೊಡ್ತೀವಿ. ಮೇಂಟೈನ್ ನೀವು ಮಾಡ್ರಿ ಅಂದ್ರೆ ನಾವೇ ಖಂಡಿತವಾಗ್ಲೂ ಮೇಂಟೈನ್ ಮಾಡ್ಕೊಟ್ಬಿಟ್ಟು ಬರ್ತೀವಿ. ಸರ್ ನೋಡೋರಿಗೆ ಒಂದು ಡೌಟ್ ಬರುತ್ತೆ, ಇಷ್ಟೊಂದು ವೆರೈಟೀಸ್ ಇದೆ, ಹಾಗಿದ್ರೆ ಒಂದಕ್ಕೊಂದು ರೇಟ್ ಜಾಸ್ತಿ ಆಗ್ತಾ ಹೋಗುತ್ತಾ ಅಥವಾ ಎಷ್ಟು ಕಡಿಮೆ ರೇಟ್ ಶುರು ಆಗುತ್ತೆ ಅಂತ? ಒಳ್ಳೆ ಕ್ವಶನ್ ಕೇಳ್ತಾ ಇದ್ರಾ. ನಾನು ಹೇಳೋದೇನು ಅಂದ್ರೆ ಇದು ಪರ್ಲ್ ಗ್ರಾಸ್ ಅಂತ 12.50 ಪೈಸೆ ಇದೆ, ಮಿಕ್ಸಿಕನ್ 10 ರೂಪೀಸ್ ಇದೆ, ಬರ್ಮಡಾ 8 ರೂಪೀಸ್ ಇದೆ, ಎಲಿಫೆಂಟ್ ಗ್ರಾಸ್ 12.50 ಪೈಸೆ ಇದೆ. ಏರ್ವೇಷನ್ ಆಗ್ತಾ ಇರುತ್ತೆ. ಈಗ ಈ ರೇಟ್ ಇದೆ, ಇದ್ದಂಗೆ 9 ರೂಪೀಸ್ ಬರ್ಬೋದು ಮಿಕ್ಸಿಕನ್, ಬರ್ಮಡಾ 6 ರೂಪೀಸ್ ಬರ್ಬೋದು, 5 ರೂಪಾಯಿಗೆ ಬರ್ಬೋದು, ಹೇಳಕ್ಕಾಗಲ್ಲ. ಅದ್ರಲ್ಲೂ ರೇಟ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಈಗೇನು ಇವ್ರು ಕೇಳ್ತಾರೆ ಒಬ್ಬೊಬ್ರು ಟಿವಿಯಲ್ಲಿ ಈ ರೇಟ್ ಕೇಳಿದ್ರ ನೆಕ್ಸ್ಟ್ ಇನ್ನೊಂದು ರೇಟ್ ಆಗ್ತಾ ಇದೆ ಅಂತ. ಏರ್ವೇಷನ್ ಆಗ್ತಾ ಇರುತ್ತೆ. ಇನ್ನ ಡೌನ್ ಆದ್ರೆ ಡೌನ್ ಅಲ್ಲೇ ಮೆಟೀರಿಯಲ್ ಕೊಡ್ತೀವಿ. ಸೊ ಏನಂದ್ರೆ ಒಂದು ಸಲ ಇದಕ್ಕೆ ದುಡ್ಡು ಹಾಕಿದ್ರೆ ಇನ್ನ ವರ್ಷಾನುಗಟ್ಲೆ ನೀವು ಖರ್ಚು ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಆರಾಮಾಗಿ ನ್ಯಾಚುರಲ್ ಆಗಿ ಅವರು ನೀರ್ ಹಾಕೊಂಡು ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಸಾಕು. ಹೌದು ಖಂಡಿತವಾಗ್ಲು. ಓಕೆ ಸರ್, ಹಾಗಿದ್ರೆ ಅವ್ರ ಏನಾದ್ರು ಗ್ರಾಸಸ್ ನ ತಗೋಬೇಕು ಅಂದ್ರೆ ಎಲ್ಲಿಗೆ ಬರ್ಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ನೋ ಡೌಟ್ ಇರುತ್ತೆ. ಅದ್ರ ಬಗ್ಗೆ ಹೇಳಿ ಸರ್. ಸರ್ ನಮ್ಮೂರ ಹೆಸರು ಈ ಹೊಸೂರು, ದೇವನಹಳ್ಳಿ ತಾಲೂಕು, ಕುಂದಣ ಹೋಬಳಿ. 9844955525 9844955525 9980450512 ಎರಡು ನಂಬರ್ ಕೊಟ್ಟಿದೀವಿ. ಯಾವ್ದಕ್ಕಾದ್ರೂ ಕಾಲ್ ಮಾಡಿ. ಓಕೆ, ಅವ್ರ ಇಲ್ಲಿಗೂ ಬಂದು ನೋಡ್ಕೊಂಡು ತಗೊಂಡ್ ಹೋಗ್ಬೋದು, ಇಲ್ಲ ಆರ್ಡರ್ ಮಾಡಕ್ಕೂ ಫೋನ್ ಮಾಡ್ಬೋದಲ್ವಾ? ಹೌದು ಖಂಡಿತವಾಗ್ಲು. ಓಕೆ, ಸೊ ನೋಡ್ತಾ ಇದ್ದೀರಲ್ಲ, ಇಷ್ಟು ಬ್ಯೂಟಿಫುಲ್ ಆಗಿರೋ ಗ್ರಾಸ್ ನ ನಾವು ನಿಮ್ಗೆ ನ್ಯಾಚುರಲ್ ಗ್ರಾಸ್ ನ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದೀವಿ. ನಿಮ್ಗೇನಾದ್ರೂ ನಿಮ್ಮ ರೆಸ್ಟೋರೆಂಟ್ಸ್ ಅನ್ನ ಮಾಡ್ಬೇಕು ಅನ್ನೋ ಐಡಿಯಾಸ್ ಇದ್ರೆ ಅಲ್ಲಿಗೆ ನ್ಯಾಚುರಲ್ ಗ್ರಾಸ್ ಬೇಕಂದ್ರೆ ಬನ್ನಿ ತಗೊಳ್ಳಿ. ಇನ್ನ ನಿಮ್ ಮನೆಯಲ್ಲೇ ನ್ಯಾಚುರಲ್ ಆಗಿ ಇರ್ಬೇಕು ಅಂದ್ರೆ ಬಂದ್ ತಗೊಳ್ಳಿ. ಅಂಡ್ ಒಂದ್ಸಲ ನೀವು ಇದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಮತ್ತೆ ವರ್ಷಾನುಗಟ್ಲೆ ನೀವು ಇದಕ್ಕೋಸ್ಕರ ದುಡ್ಡು ಹಾಕೋ ಅವಶ್ಯಕತೆ ಇರೋದಿಲ್ಲ. ಬ್ಯೂಟಿಫುಲ್ ಆಗಿರುತ್ತೆ. ಇಲ್ಲಿಗೆ ಬಂದ ತಕ್ಷಣ ಮೈಯೆಲ್ಲ ತಣ್ಣಗಾಗ್ತಿದೆ ಅಂದ್ರೆ ಇವಾಗ ನೀವು ಮೆಟೀರಿಯಲ್ ಏನು ಪ್ಲಾಸ್ಟಿಕ್ ಮೆಟೀರಿಯಲ್ಸ್ ನ ಹಾಕಿದ್ರೆ ಅಷ್ಟು ನಿಮ್ಗೆ ಚೆನ್ನಾಗಿ ಅನ್ಸೋದಿಲ್ಲ. ಅದು ಪ್ಲಾಸ್ಟಿಕ್ ಅಂತ ಗೊತ್ತಾಗುತ್ತೆ, ಕೂರಕ್ಕಾಗಲ್ಲ, ಓಡಾಡಕ್ಕಾಗಲ್ಲ, ಚುಚ್ಚುತ್ತಾ ಇರುತ್ತೆ. ಬಟ್ ನೋಡಿ ಇದೆಷ್ಟು ನ್ಯಾಚುರಲ್ ಆಗಿದೆ. ಅಂಡ್ ನ್ಯಾಚುರಲ್ ಅಲ್ಲಿ ಆಕ್ಸಿಜನ್, ರಿಯಲ್ ಆಕ್ಸಿಜನ್ ಬರ್ತಾ ಇರುತ್ತೆ. ಸೊ ಅದನ್ನು ನಿಮ್ಗೆ ಒಂದು ಹೆಲ್ದಿ ಕಾಮ್ ಮೈಂಡ್ ಸೆಟ್ ಅನ್ನ ಬಿಲ್ಡ್ ಮಾಡುತ್ತೆ. ಸೊ ಬನ್ನಿ ನ್ಯಾಚುರಲ್ ಆಗಿರೋ ಗ್ರಾಸಸ್ ನ ತಗೊಳ್ಳಿ.